ಬ್ರೇಕ್ ನಂತರ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದ್ದಾರೆ. ಜೊತೆಗೆ ಇದೀಗ ನಮ್ಮ ಜೊತೆಗೆ ನಿವೃತ್ತ ಸುಬೇದಾರ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆಗೆ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್ ಪಾಟೀಲ್ ಅವರೇ, ನಿನ್ನೆ ನಡೆಸಿರುವಂತಹ ಭಾರತದ ಕಾರ್ಯಾಚರಣೆ, ಭಾರತ ಅಕ್ಷರಶಃ ಪಾಕಿಸ್ತಾನದ ಒಳಗೆ ನುಗ್ಗಿದೆ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿದೆ, ಜೊತೆಗೆ ರಾವಲ್ಪಿಂಡಿಗೆ ನುಗ್ಗಿದೆ, ಅನೇಕ ಡ್ರೋನ್ ಕಾರ್ಯಾಚರಣೆಗಳನ್ನ ಮಾಡಿದೆ. ಅಲ್ಲಿ ಭಾರತದ ಸೇನೆಯ ಈ ಒಂದು ಕಾರ್ಯಾಚರಣೆ ಬಗ್ಗೆ ಏನ್ ಹೇಳ್ತೀರಿ? ಬಹಳಷ್ಟು ಹೆಮ್ಮೆ ಪಡುವಂತಹ ಸಂದರ್ಭ ಇದು. ಏನ್ ಹೇಳ್ತೀರಿ? ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವಿಚಾರವಾಗಿ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವರನ್ನ ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಪ್ರಶಾಂತ್, ಇದೀಗ ಭಾರತ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ F-16 ವಿಮಾನವನ್ನ ಕೂಡ ಹೊಡೆದುರುಳಿಸಿದೆ. ನಾವು ಗಮನಿಸಬೇಕು, ಯಾಕಂತಂದ್ರೆ F-16 ವಿಮಾನವನ್ನ ಕೊಡುವಂತಹ ಸಂದರ್ಭದಲ್ಲಿ ಅಮೆರಿಕ ಸಾಕಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿತ್ತು. ಆದ್ರೆ ಈಗ ಭಾರತದ ವಿರುದ್ಧದ ಈ ಸಂದರ್ಭದಲ್ಲಿ F-16 ವಿಮಾನವನ್ನ ಪ್ರಯೋಗ ಮಾಡಿದೆ ಅಂತಂದ್ರೆ, ಸೊ ಇದೀಗ ಅಮೆರಿಕದ ರಿಯಾಕ್ಷನ್ಸ್ ಹೇಗಿರುತ್ತೆ ಹಾಗಾದ್ರೆ? ನೋಡಿ, ಅಮೆರಿಕ 2019ರಲ್ಲಿ ಪುಲ್ವಾಮಾ ನಂತರದ ಪರಿಸ್ಥಿತಿಯಲ್ಲೂ ಕೂಡ ಅಮೆರಿಕ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಹೇಳಿತ್ತು, F-16 ಭಾರತದ ವಿರುದ್ಧ ಉಪಯೋಗಿಸಬೇಡಿ ಅಂತಕ್ಕಂಥದ್ದು. ಆದರೆ ಪಾಕಿಸ್ತಾನ F-16 1980ರಲ್ಲೇ ಅಮೆರಿಕಾದಿಂದ ತೆಗೆದುಕೊಂಡಿದೆ. F-16 ಪದೇ ಪದೇ ಬಳಸಿದೆ. ಯಾವಾಗ ಭಾರತ ಈ ಒಂದು ಬಾಲಾಕೋಟ್ ಏರ್ ಸ್ಟ್ರೈಕನ್ನು ನಡೆಸಿತ್ತು, ಭಾರತದ ಯುದ್ಧ ವಿಮಾನಗಳ ಜೊತೆ F-16 ಡಾಗ್ ಫೈಟ್ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು. ಅಭಿನಂದನ್ ವರ್ತಮಾನ್ ಸೆರೆ ಸಿಕ್ಕಿದ್ದು ಕೂಡ ಆ ಡಾಗ್ ಫೈಟ್ನಲ್ಲೇ. ಈಗ ಪಾಕಿಸ್ತಾನ ಪುನರಪಿ F-16 ಬಳಸ್ತೀವಿ ಅಂತಕ್ಕಂಥದ್ದನ್ನು ತನ್ನ ಒಂದು ನಿನ್ನೆ ಇಡೀ ನಡೆದಿರ್ತಕ್ಕಂಥ ಪಾಕಿಸ್ತಾನದ ಕಡೆಯಿಂದ ದಾಳಿಯ ಪ್ರಯತ್ನದಲ್ಲಿ F-16 ಕೂಡ ನಾವು ಹೊಡೆದುರುಳಿಸಿದ್ದೀವಿ ಅಂತಕ್ಕಂಥದ್ದನ್ನು ಇಂಡಿಯನ್ ಆರ್ಮಿ ಸೋರ್ಸಸ್ಗಳು ಹೇಳ್ತಾ ಇವೆ. 10 ಗಂಟೆ ಪತ್ರಿಕಾಗೋಷ್ಠಿಯಲ್ಲಿ ಇದು ಸ್ಪಷ್ಟವಾಗುತ್ತೆ. ಆದರೆ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಿರುವ ಪ್ರಕಾರ ಪಾಕಿಸ್ತಾನದ 2 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ. ಒಬ್ಬ ಪೈಲಟ್ನನ್ನು ಸೆರೆ ಹಿಡಿಯಲಾಗಿದೆ, ಇವೆಲ್ಲ ಸುದ್ದಿಗಳು ಬರ್ತಾ ಇದ್ವು. ಆದರೆ ದೇ ಆರ್ ಅನ್ಕನ್ಫರ್ಮ್ಡ್ ಸೋರ್ಸಸ್. ಆದರೆ ಪಾಕಿಸ್ತಾನದ ಮಾಧ್ಯಮಗಳಿಂದನೇ ಬರ್ತಾ ಇರತಕ್ಕಂಥ ಸುದ್ದಿಗಳ ಪ್ರಕಾರ 2 JF-16 ಮತ್ತು 1 F-16 ಏನು ಅಮೆರಿಕ ಕೊಟ್ಟಿದೆ ಮತ್ತು ಚೈನಾ ಕೊಟ್ಟಿರ್ತಕ್ಕಂಥ 2 ಯುದ್ಧ ವಿಮಾನಗಳು, ಜೊತೆಗೆ ಒಂದು ಸರ್ವೇಕ್ಷಣಾ ವಿಮಾನ ಏನಿದೆ, ಅದು ಇಂಟೆಲಿಜೆನ್ಸ್ಗೋಸ್ಕರ ಬಳಸ್ತಕ್ಕಂಥ ವಿಮಾನ ಇದೆ. ಒಟ್ಟು 4 ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ ಅಂತಕ್ಕಂಥ ಒಂದು ಮಾಹಿತಿ ನಿನ್ನೆ ರಾತ್ರಿಯಿಂದ ಬರ್ತಾ ಇದೆ. ಅದರಲ್ಲಿ F-16 ಯಾವ ಕಾರಣಕ್ಕೆ ಬಳಸಲಾಯಿತು ಅಂತಕ್ಕಂಥದ್ದು, ಯಾಕಂದರೆ ಮಿಸೈಲ್ ಅಟ್ಯಾಕ್ಗಳನ್ನು, ಡ್ರೋನ್ ಅಟ್ಯಾಕ್ಗಳನ್ನು, ರಾಕೆಟ್ ಅಟ್ಯಾಕ್ ನೋಡಿ, ಒಂದು ಪಹಲ್ಗಾಮ್ ಮತ್ತು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ದಾಳಿಯಲ್ಲಿ ಒಂದು ಸಾಮ್ಯತೆ ಇರತಕ್ಕಂಥದ್ದು ನೋಡಿ. ಪಹಲ್ಗಾಮ್ ಅಟ್ಯಾಕ್ ಕೂಡ ಹಮಾಸ್ ರೀತಿಯಲ್ಲಿ ದಾಳಿ ನಡೆಸಲಾಗಿತ್ತು. ಯಾಕಂದರೆ ಭಾರತದಲ್ಲಿ ಯಾವತ್ತಿಗೂ ಧರ್ಮವನ್ನು ಕೇಳಿ ಭಯೋತ್ಪಾದಕರು ದಾಳಿ ನಡೆಸಿರ್ತಕ್ಕಂಥ ಉದಾಹರಣೆಗಳು ಕಡಿಮೆ ಇದ್ವು. ಹಮಾಸ್ ಏನು ನೋವಾದಲ್ಲಿ ನಡೆಸಿತ್ತು, ಅದೇ ರೀತಿಯ ದಾಳಿಯನ್ನು ಪಹಲ್ಗಾಮ್ನಲ್ಲಿ ನಡೆಸಲಾಗಿತ್ತು. ನಿನ್ನೆ ತಡರಾತ್ರಿ ಕೂಡ ಪಾಕಿಸ್ತಾನದ ಕಡೆಯಿಂದ ನಡೆದಿರ್ತಕ್ಕಂಥ ದಾಳಿಗಳೇನಿವೆ, ಯಾಕಂದರೆ ಭಾರತ ಒಂದು ಪ್ರಿಸಿಷನ್ ದಾಳಿಗಳನ್ನು ನಡೆಸಿದ್ದು ಭಯೋತ್ಪಾದಕ ಕೇಂದ್ರಗಳ ಮೇಲೆ. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷೆ ಮೊಹಮ್ಮದ್ನ ಆ್ಯಕ್ಟಿವಿಟಿಗಳು, ತರಬೇತಿಗಳು ಮತ್ತು ಒಂದು ರೀತಿ ಬ್ರೇನ್ ವಾಶ್ ಸೆಂಟರ್ಸ್ಗಳಾಗೇನಿದ್ವು, ಮುದ್ರಿಕೆ ಮತ್ತು ಬಹಾವಲ್ಪುರದ ಈ ತರಬೇತಿ ಕೇಂದ್ರಗಳ ಮೇಲೆ ಭಾರತ ಪ್ರಿಸಿಷನ್ ದಾಳಿಯನ್ನು ನಡೆಸಿತ್ತು. ಆದರೆ ಪಾಕಿಸ್ತಾನದ ಕಡೆಯಿಂದ ನಡೆದಿರ್ತಕ್ಕಂಥ ದಾಳಿ ಏನಿತ್ತು, ಅದು ಭಾರತದ ಮಿಲಿಟ್ರಿ ನೆಲೆಗಳ ಮೇಲೆ, ಏರ್ಫೋರ್ಸ್ ಸ್ಟೇಷನ್ಸ್ಗಳ ಮೇಲೆ ದಾಳಿ ನಡೆಸ್ತಕ್ಕಂಥ ಪ್ರಯತ್ನ ಮತ್ತು ಇಡೀ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದಾಗ ಭಾರತ ಅದೇ ತೀವ್ರತೆಯಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ನ್ಯೂಟ್ರಲೈಸ್ ಮಾಡಿತ್ತು. ಪ್ರಮುಖವಾಗಿ ಲಾಹೋರ್ನ ಏರ್ ಡಿಫೆನ್ಸನ್ನು ನ್ಯೂಟ್ರಲೈಸ್ ಮಾಡಿದ ಬಗ್ಗೆ ಇಂಡಿಯನ್ ಆರ್ಮಿ ಕೂಡ ಹೇಳಿಕೊಂಡಿತ್ತು. ಆ ಕಾರಣದಿಂದ ಒಂದು ಡೆಸ್ಪರೇಷನ್ ಪಾಕಿಸ್ತಾನದಲ್ಲಿ ನಿಶ್ಚಿತವಾಗಿದೆ. ಹಮಾಸ್ ಟೈಪ್ ಆಫ್ ಅಟ್ಯಾಕನ್ನು ನಿನ್ನೆ ತಡರಾತ್ರಿ ಕೂಡ ನಡೆಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಆದರೆ ಭಾರತದ S-400 ಅವೆಲ್ಲವನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಯಶಸ್ವಿಯಾಗಿವೆ. ನಮ್ಮ ಜೊತೆಗೆ ನಿವೃತ್ತ ಸುಬೇದಾರ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಸರ್ ನಮಸ್ತೆ. ಭಾರತದ ಸೇನೆ ನಿನ್ನೆ ನಡೆಸಿರುವಂತಹ ಕಾರ್ಯಾಚರಣೆ ಭಾರತದ ಇತಿಹಾಸದಲ್ಲಿ ಇಷ್ಟು ಅಗ್ರೆಸಿವ್ ಆಗಿ, ಅದರಲ್ಲೂ ಕೂಡ ಇಸ್ಲಾಮಾಬಾದ್, ರಾವಲ್ಪಿಂಡಿ
ಇಲ್ಲಿಗೆಲ್ಲ ನುಗ್ಗಿ ಹೊಡೆದಿರುವಂಥದ್ದು. ಈ ರೀತಿಯಾಗಿರುವಂಥ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ಸರ್? ನಮ್ಮ ಇಂಡಿಯನ್ ಆರ್ಮಿ ಭಾಳ ಸ್ಟ್ರಾಂಗ್ ಇದೆ. ಅದರ ಸಪೋರ್ಟ್ ಮೊದಲು ಸಪೋರ್ಟ್ ಇದ್ದಿರ್ಕಿಲ್ಲ. ಈಗೇನು ಸದ್ಯ ದಾಳಿಗಳು ಆಗ್ತಾ ಇದ್ದಾವೆ, ಇಂಥ ಮೊದಲು ದಾಳಿಗಳು ಆಗ್ತಾ ಇರ್ತಿದ್ದೆವು. ಆದರೆ ಡಿಸಿಷನ್ ಮೊದಲು ಯಾರು ತಗೋತಿರ್ಕಿಲ್ಲ. ಯಾಕಂದ್ರೆ ಅವ್ರು ದಾಳಿ ಮಾಡ್ತಿರೋ ನಮ್ಮ ಅಮಾಯಕರು ಹೆಣ್ಮಕ್ಕಾಗಲಿ ಜನತಾ ಆಗಲಿ ಆರ್ಮಿ ಮ್ಯಾಗಾಗಲಿ ಯಾವ ಕ್ಯಾನ್ವಾಯ್ ಮ್ಯಾಗಾಗಲಿ ಅಥವಾ ಆರ್ಮಿ ಪೋಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ತಿರೋ ಹೋಗಿಬಿಡ್ತಿರು. ಆದ್ರೆ ಡಿಸಿಷನ್ ಅಂದ್ರೆ ಅವ್ರನ್ನೂ ಅಲ್ಲಿ ಕ್ಲಿಯರ್ ಮಾಡಿರಿ, ಅಲ್ಲಿ ಹೋಗಿ ಹೊಡೀರಿ. ಈಗೇನು ಅಟ್ಯಾಕ್ ಮಾಡ್ರು ಇಂಥ ಡಿಸಿಷನ್ ಇನ್ನೂವರೆಗೆ ಯಾರು ತೊಗೊಂಡಿಲ್ಲ. ಈಗ ಫಸ್ಟ್ ಸಲ ಇದು ಮೋದಿ ಸರ್ಕಾರ ಬಂದಾಗಿಂದ ಇದೊಂದು ಅಂದ್ರೆ ಒಬ್ಬ ನಮ್ಮ ಮನುಷ್ಯ ನಾಶ ಆದ್ರೆ 10 ಜನ ತೆಗೀರಿ ಅಂಥೇಳಿ ಡಿಸಿಷನ್ ತೊಗೊಂಡವ್ರು ಅಂದ್ರೆ ಮೋದಿ ಸರ್ಕಾರ ತೊಗೊಂಡಿದ್ದು. ಇದಕ್ಕೆ ಒಳ್ಳೆ ಡಿಸಿಷನ್ ಇದೆ. ಅದು ಸಪೋರ್ಟ್ನೂ ಸರಿಯಾಗಿ ಮಾಡ್ತಾಯಿದ್ದಾರೆ. ಆರ್ಮಿಗೆ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ, ಗೌರ್ಮೆಂಟ್ ಎಷ್ಟು ಸಪೋರ್ಟ್ ಮಾಡ್ತಾಯಿದೆ, ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಂಡು ಕ್ಲಿಯರ್ ಡಿಸಿಷನ್ ಕೊಡ್ತಾಯಿದೆ, ಈ ಡಿಸಿಷನ್ ಮೇಲೆ ಆರ್ಮಿ ದೊಡ್ಡ ಪ್ರಮಾಣದಾಗ ಕೆಲಸ ಮಾಡ್ಬೋದು. ಆದ್ರೆ ಆರ್ಮಿಗೆ ಮೇನ್ ಕ್ಲಿಯರ್ ಕಟ್ಲಿ ಹುಕುಮ್ ಬೇಕು. ಮೊದಲು ಈ ಥರ ಇದ್ದಿರ್ಕಿಲ್ಲ. ಮೊದಲು ಎಲ್ಲ ದೊಡ್ಡ ಪ್ರಾಬ್ಲಮ್ಸ್ ಇದ್ದು, ಅದಕ್ಕೆ ಆರ್ಮಿಗೆ ಡಿಸಿಷನ್ ತೊಗೋಕ್ಕೆ ಬಂದಿರ್ಕಿಲ್ಲ. ಇಂಥ ವಾಪಸ್ ದಾಳಿ ಮಾಡಿ ಅಲ್ಲಿ ಅವ್ರ ನಾಶ ಮಾಡೋಕ್ಕೆ ಆಗಿರಲಿಲ್ಲ. ಈಗೇನು ಮಾಡ್ತಾಯಿದ್ದಾರೆ, ಅವ್ರು ಇಲ್ಲಿ ಬಂದು ದಾಳಿ ಮಾಡಿದ್ರೆ ಇಲ್ಲಿ ನಮ್ಮ 10 ಜನ ತೆಗರ ಅಂದ್ರೆ ಇಲ್ಲಿ 100 ಜನ ನಾವು ತೆಗಿಬೋದು. ಅಷ್ಟೊಂದು ಪವರ್ ಈಗ ಕೊಟ್ಟಿದ್ದಾರೆ. ಆರ್ಮಿದಲ್ಲಿನೂ ಸ್ಟ್ರಾಂಗ್ ಜನ ಇದ್ದಾರೆ. ಅದಲ್ಲದೆ ಯಂಗ್ ಬ್ಲಡ್ಗೆ ಜರೂರತ್ ಐತಿ. ದೇಶನೂ ಸಪೋರ್ಟ್ ಮಾಡಬೇಕು. ದೇಶ ಮೇನ್ ಇರೋದು ನಮ್ಮ ದೇಶ ಸಂರಕ್ಷಣೆ ಅಂದ್ರೆ ಆರ್ಮಿ. ದೇಶ ಸಂರಕ್ಷಣೆ ಆರ್ಮಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಗೌರ್ಮೆಂಟನ್ನು ಸಪೋರ್ಟ್ ಮಾಡಬೇಕು. ಉಳಿದ ಜನತಾನೂ ಸಪೋರ್ಟ್ ಮಾಡಬೇಕು. ಆರ್ಮಿ ಬದಲು ಹೆಮ್ಮೆ ಇರಬೇಕು. ಆರ್ಮಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಇರಬೇಕು. ಅದಲ್ಲ ಅಲ್ಲಿಂದ ಬರೋ ಉಗ್ರರನ್ನ ಬಂದ್ ಮಾಡಿಸ್ಬೇಕು. ದಾರಿ ಅವ್ರದ್ದು ಬಂದ್ ಮಾಡಿಸ್ಬೇಕು. ಅವ್ರಿಗೇನು ಸಪೋರ್ಟ್ ಹೊರಗಿನ ದೇಶನೂ ಕೊಡ್ತಾ ಇದ್ದಾರೆ. ಅವ್ರ ಹತ್ಯಾರ ಎಲ್ಲಿಂದ ಬರ್ತಾವೋ, ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅದನ್ನು ಬಂದ್ ಮಾಡಿಸ್ಬೇಕು. ಮೇನ್ ಯಾವ್ದಾರು ಅವರು ಪಾಕಿಸ್ತಾನದವ್ರನ್ನೂ ತಿಳ್ಕೊಬೇಕು. ಇನ್ನು ಇಲ್ಲಿಂದ ಮುಂದೆ ಏನೋ ಮಾಡ್ರಂದ್ರೆ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಹೋಗ್ತೈತಿ ಅಂಥೇಳಿ ಅವ್ರು ತಿಳ್ಕೊಬೇಕು. ಇಲ್ಲ ಅಂದ್ರೆ ಪರಿಸ್ಥಿತಿ ಅವ್ರದ್ದು ನಾಜೂಕಾಕೈತಿ. ಅವ್ರಿಗೆ ಹೋಗೋ ಸಪೋರ್ಟ್ ಎಲ್ಲ ಬಂದ್ ಮಾಡ್ರಿ. ಬಿಕೆ ಬೆಡಕ್ಕೆ ಚಾಲು ಮಾಡ್ತಾರೆ. ಇಂಥ ಪರಿಸ್ಥಿತಿ ಮಾಡಿಸ್ಬೇಕು ಅವ್ರಿಗೆ. ಆವಾಗ ಅವ್ರಿಗೆ ಬುದ್ಧಿ ಬರ್ತಿದೆ. ಯಾಕಂದ್ರೆ ಇನ್ನೂ ತನಕ ಎಷ್ಟು ವರ್ಷ ಕಾಲ ಬಂದು ನಮ್ಮ ಇಂಡಿಯಾದಲ್ಲಿ ಬರೋದು, ನಾಶ ಮಾಡೋದು, ಅಲ್ಲಿ ಹಂಬಲ ಮಾಡೋದು, ಇಲ್ಲಿ ಹಂಬಲ ಮಾಡೋದು ಹೋಗೋದು. ಈಗ ಅವ್ರಿಗೇನೋ ಒಂದು ಹ್ಯಾಬಿಟ್ ಆಗೈತಿ, ಆದತ್ ಬಿದ್ದೈತಿ. ಬರೀ ಹೋಗೋದು ಇಂಡಿಯಾದಾಗ ಒಂದು ಪ್ರಾಬ್ಲಮ್ ಮಾಡೋದು, ಬಂದುಬಿಡೋದು. ಆದರೆ ಇನ್ನು ಬಂದ್ರೆ ಅವ್ರು ಎಲ್ಲಿಂದ ಬರ್ತಾರೆ ಅಲ್ಲೇ ಖತಮ್ ಮಾಡಬೇಡ. ಹಿಂಗೆ ಅಂಥ ಇಕ್ವಿಪ್ಮೆಂಟ್ ಬರಬೇಕಾದ್ಮೇಲೆ ಆ ಇಕ್ವಿಪ್ಮೆಂಟ್ ಅವ್ರು ಎಲ್ಲಿಂದ ಬರ್ತಾರೋ, ಅವ್ರು ಎಲ್ಲಿ ದಾರಿ ಬರ್ತೈತಿ, ಅವರಿಗೆ ಆ ಪಾಕಿಸ್ತಾನ ಆರ್ಮಿ ಉಗ್ರನ್ನ ಪಾರ್ ಮಾಡಿಸ್ಬೇಕಾದ್ರೆ ಅವ್ರು ಫೈರಿಂಗ್ ಚಾಲೂ ಮಾಡಿಬಿಡ್ತಾರೆ. ಬಾರ್ಡ್ರ್ ಮೇಲೆ ಫೈರಿಂಗ್ ಏನು ಚಾಲೂ ಮಾಡಿಬಿಡ್ತಾರೋ ಅದರಿಂದನೇ ಅವ್ರು ಪಾಸಾಗಿ ಬರ್ತಾರೆ. ಮೋಸಮ್ ಖರಾಬ್ ಆಯ್ತಂದ್ರೆ ಅಲ್ಲಿಂದ ಪಾಸ್ ಮಾಡ್ತಾರೆ. ಅಲ್ಲಿ ಬರ್ಪದ ಬೆಳಕು ಚಾಲೂ ಆಯ್ತಂದ್ರೆ ಪಾಸ್ ಮಾಡ್ತಾರೆ. ಇಂಥ ಸಿಚುವೇಶನ್ ಏನಿದಾವೆ ಅದರಲ್ಲಿ ಕಂಡು ಹಿಡಿಯುವಂಥ ಇಕ್ವಿಪ್ಮೆಂಟ್ಗಳೆಲ್ಲ ಕಂಡು ಹಿಡಿದು ಅವು ಬರಬೇಕು. ಅದಲ್ಲದೆ ಟೆಕ್ನಾಲಜಿ ಈಗ ಹೆಚ್ಚಾಗೈತಿ. ಆ ಟೆಕ್ನಾಲಜಿ ಚಲೋ ಹತ್ಯಾರಗಳು ಬರ್ತಾ ಇದ್ದಾವೆ. ಈಗ ರೋಬೋಟ್ ಸಿಸ್ಟಮ್ನು ಬಂದಿದೆ. ಇವೆಲ್ಲ ಇಕ್ವಿಪ್ಮೆಂಟ್ಗಳೆಲ್ಲ ಚಲೋ ಅಂತ ಪವರ್ಫುಲ್ ಇಕ್ವಿಪ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.